10 ಲಕ್ಷಕ್ಕೂ ಅಧಿಕ ಪ್ರಕರಣಗಳು ಇತ್ಯರ್ಥಕ್ಕಾಗಿ ಬಾಕಿ. ರಾಜ್ಯದ ಕೆಳಹಂತದ ವಿವಿಧ ನ್ಯಾಯಾಲಯಗಳಲ್ಲಿನ ಕೇಸ್. ರಾಜ್ಯದ ಕೆಳಹಂತದ ವಿವಿಧ ನ್ಯಾಯಾಲಯಗಳಲ್ಲಿ 10 ಲಕ್ಷಕ್ಕೂ ಅಧಿಕ ಪ್ರಕರಣಗಳು ಇತ್ಯರ್ಥಕ್ಕಾಗಿ ಬಾಕಿ ಉಳಿದಿವೆ. ಈ ಹಿನ್ನೆಲೆಯಲ್ಲಿ ಅವುಗಳ ತ್ವರಿತ ವಿಲೇವಾರಿಗೆ ಅನುಗುಣವಾಗುವಂತೆ ಸಿವಿಲ್ ಪ್ರಕ್ರಿಯೆ ಸಂಹಿತೆಗೆ ತಿದ್ದುಪಡಿ ತರಲಾಗಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಕೆಳಹಂತದ ನ್ಯಾಯಾಲಯಗಳಲ್ಲಿ ಸುಮಾರು 20 ವರ್ಷಗಳಿಂದಲೂ ಪ್ರಕರಣಗಳು ಇತ್ಯರ್ಥವಾಗದೆ ಬಾಕಿ ಉಳಿದಿವೆ. ಇಂತಹ ಪ್ರಕರಣಗಳನ್ನು ತ್ವರಿತ ವಿಲೇವಾರಿ ಮಾಡಲು ಸರ್ಕಾರ ಸಿವಿಲ್ ಪ್ರಕ್ರಿಯೆ ಸಂಹಿತೆ ತಿದ್ದುಪಡಿ ಮಾಡಿದ್ದು, ಉಭಯ ಸದನಗಳಲ್ಲಿ ಅಂಗೀಕಾರ ದೊರೆತಿದ್ದು, ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಕಳುಹಿಸಿದ್ದರು. ಅದಕ್ಕೆ ಇದೀಗ ಅಂಕಿತ ದೊರೆತಿದೆ ಎಂದರು. ನ್ಯಾಯದಾನ ವಿಳಂಬವಾಗುವುದನ್ನು ತಪ್ಪಿಸಲು ಸರ್ಕಾರ ಈ ಕ್ರಾಂತಿಕಾರಿ ಹೆಜ್ಜೆ ಇರಿಸಿದೆ. ಸಿವಿಲ್ ಪ್ರಕರಣಗಳು 2 ತಿಂಗಳ ಒಳಗೆ ರಾಜಿ ಸಂಧಾನದ ಮೂಲಕ ಇತ್ಯರ್ಥವಾಗಬೇಕು. ಇಲ್ಲವಾದಲ್ಲಿ ಅಂತಹ ಪ್ರಕರಣಗಳನ್ನು ನ್ಯಾಯಾಲಯ ಕೈಗೆತ್ತಿಕೊಳ್ಳಲಿದೆ. ಸಿವಿಲ್ ಪ್ರಕರಣಗಳಲ್ಲಿ ಶ್ರೀಸಾಮಾನ್ಯರು ದಶಕಗಳ ಕಾಲ ಕಾಯುವುದು ತಪ್ಪಲಿದೆ. ನ್ಯಾಯಾಲಯಗಳ ಕಲಾಪಗಳಲ್ಲಿ ವಿಳಂಬ ನಿರಾಕರಿಸುವ ಉದ್ದೇಶದಿಂದ ತಿದ್ದುಪಡಿ ತರಲಾಗಿದ್ದು, ಪ್ರಕರಣ ದಾಖಲಾದ ದಿನಾಂಕದಿಂದ 24 ತಿಂಗಳಲ್ಲಿ ತಾರ್ಕಿಕ ಅಂತ್ಯ ಕಾಣಿಸುವುದು ಕಾಯ್ದೆಯ ಉದ್ದೇಶವಾಗಿದೆ ಎಂದು ಹೇಳಿದರು. ನ್ಯಾಯದಾನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸುಧಾರಣೆ ಮಾಡಲು ಈ ಕಾನೂನು ಅವಕಾಶಗಳು ಕಲ್ಪಿಸಿದೆ. ಕಕ್ಷಿದಾರ ನ್ಯಾಯಾಲಯಕ್ಕೆ ಅಲೆದಾಡುವುದನ್ನು ತಪ್ಪಿಸಿ ತ್ವರಿತ ರೀತಿಯಲ್ಲಿ ನ್ಯಾಯದಾನ ವ್ಯವಸ್ಥೆ ಕಲ್ಪಿಸುವುದು ಕೂಡ ಈ ತಿದ್ದುಪಡಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಈ ನ್ಯಾಯದಾನ ವಿಳಂಬ ಯಾವ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅಂದರೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಈಸ್ ಎವ್ರಿಬಡೀಸ್ ಸೆಂಟೆನ್ಸ್ ದಟ್ ವಿ ಯೂಸ್ ಇನ್ ಎನಿ ಆಫ್ ದಿ ಲೀಗಲ್ ಡಿಸ್ಕೋರ್ಸಸ್. ಸಿವಿಲ್ ಕಟ್ಲೆಗಳಲ್ಲಂತೂ 20 ವರ್ಷ 15 ವರ್ಷ ಸಬಾರ್ಡಿನೇಟ್ ಕೋರ್ಟ್ಗಳಲ್ಲಿ ನ್ಯಾಯದಾನ ಆಗದೆ, ತೀರ್ಪು ಬರದೆ, ಪ್ರಕರಣ ಪೂರ್ಣಗೊಳ್ಳದೆ ಕೊಳೆಯುತ್ತಿರುವುದನ್ನು ನೋಡ್ತಾ ಇದ್ದೇವೆ. ಆ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅನ್ನೋದು ನಮ್ಮ ಕಾನೂನು ಇಲಾಖೆ ಹಾಗೂ ಸಂಸದೀಯ ವ್ಯವಹಾರಗಳ ಇಲಾಖೆ ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ವಿ. 2023-24ರಲ್ಲಿ ನ್ಯಾಯದಾನ ವಿಳಂಬ ಸಮಸ್ಯೆಯನ್ನು ಅತ್ಯಂತ ಕಡಿಮೆಗೊಳಿಸೋದ್ರ ಸಲುವಾಗಿ ಆ ಉದ್ದೇಶದಿಂದ ಹಾಗೂ ಸಾಮಾಜಿಕ ನ್ಯಾಯದ ಉದ್ದೇಶದಿಂದ ಬಡವರಿಗೆ, ರೈತರಿಗೆ ನಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳು ಆದ್ಯತೆ ಮೇರೆಗೆ ಅವನ ಕೈಗೆತ್ತಿಕೊಳ್ಬೇಕು. 6 ತಿಂಗಳಲ್ಲಿ ಆ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅನ್ನುವಂಥ CPC ಅಮೆಂಡ್ಮೆಂಟನ್ನು, ಕ್ರಾಂತಿಕಾರಕ ಬದಲಾವಣೆಯನ್ನು ಕಾನೂನು ಮೂಲಕ ಸುನಿಶ್ಚಿತಗೊಳಿಸುವಂತೆ ತಿದ್ದುಪಡಿ ಮಾಡಿದ್ವಿ. ಅದು ತಮಗೆ ಗೊತ್ತಿರುವಂಥದ್ದು. ಈ ನ್ಯಾಯದಾನ ವ್ಯವಸ್ಥೆ ಸುಧಾರಣೆಯ ದೃಷ್ಟಿಯೊಳಗೆ ಹೈಕೋರ್ಟ್ ಆಕ್ಟ್ ಅಮೆಂಡ್ಮೆಂಟನ್ನು ಮಾಡಿದ್ವಿ, ಸಿವಿಲ್ ಕೋರ್ಟ್ ಆಕ್ಟನ್ನು ಅಮೆಂಡ್ಮೆಂಟ್ ಮಾಡಿದ್ವಿ. ಸಾಮಾಜಿಕ ನ್ಯಾಯ ಹಾಗೂ ಉತ್ತಮ ಸಮಾಜ ನಿರ್ಮಾಣ ವಿಚಾರದಲ್ಲಿ ಮೈಕ್ರೋ ಫೈನಾನ್ಸ್ ಕಾನೂನನ್ನು ತಂದ್ವಿ. ಅಂಥ ಸಾಧನಾತ್ಮಕವಾಗಿರ್ತಕ್ಕಂಥ ಕಾನೂನುಗಳ ಜೊತೆಗೆ ಇತ್ತೀಚೆಗೆ ಬೆಳಗಾಂದಲ್ಲಿ ನಾವು ಸಿವಿಲ್ ಪ್ರೊಸೀಜರ್ ಕೋಡ್ ಸೆಂಟ್ರಲ್ ಆಕ್ಟ್, ಈ ಆಕ್ಟ್ ಅಮೆಂಡ್ಮೆಂಟ್ಗಾಗಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ 2 ಸದನಗಳಲ್ಲಿ ಸರ್ವಾನುಮತದಿಂದ ಈ CPC ಅಮೆಂಡ್ಮೆಂಟನ್ನು, ಸೆಕೆಂಡ್ CPC ಅಮೆಂಡ್ಮೆಂಟ್ ನಾವು ತಂದು ಮಾನ್ಯ ರಾಜ್ಯಪಾಲರು ಅದನ್ನು ರಿಸರ್ವ್ ಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕಳಿಸಿದ್ರು.